Hey guys, welcome back to my YouTube channel. ಸೊ ಇವತ್ತಿನ ವಿಡಿಯೋ ಗಣೇಶ ಹಬ್ಬದ್ದು. ಸೊ ಬೆಳಗ್ಗೆ ಫಸ್ಟ್ ಕಾಫಿ ಕುಡಿದು ಅನ್ವಿ ಜೊತೆ ಹಾಗೆ ಚೆನ್ನಾಗಿ ಆಟಾಡಿಕೊಂಡು ವಿಚ್ ಇಸ್ ಮೈ ಫೇವ್ರೆಟ್ ಪಾರ್ಟ್ ಆಫ್ ದ ಡೇ. ಅವಳು ಹಬ್ಬಕ್ಕೆ ಅಂತ ಬಂದಿದ್ಲು. ಸೊ ಅವಳ ಜೊತೆ ಚೆನ್ನಾಗಿ ಎಂಜಾಯ್ ಮಾಡಿ ಹಾಗೆ ಒಂದು ಲೋಟ ಬೂಸ್ಟ್ ಕುಡಿದೆ. ಸೊ ಎವ್ರಿ ಡೇ ಒಂದು ಸ್ವಲ್ಪ ನಾನು ಬೂಸ್ಟ್ ಇಲ್ಲ ಹಾಲು ಏನಾದರೂ ಒಂದು ಕುಡಿತಾ ಇರ್ತೀನಿ. ಸೊ ಅದು ಕುಡಿದು ಹಬ್ಬಕ್ಕೆ ರೆಡಿ ಆದೆ. Hey guys, welcome back to my channel. Same t-shirts just before I went into labor. The last video I made, so weird, and now I have a baby. ಇವತ್ತು ಗಣೇಶ ಹಬ್ಬ. ಸೊ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಆ್ಯಂಡ್ ನನ್ನ ಮಗಂದು ಫಸ್ಟ್ ಗಣೇಶ ಹಬ್ಬ ಈ ಸಲ. ಬಟ್ ಈಸ್ ಟೂ ಟೈನಿ ಟು ಅಂಡರ್ಸ್ಟ್ಯಾಂಡ್ ಎನಿಥಿಂಗ್ ಆರ್ ಇವನ್ ಒಳ್ಳೆ ಬಟ್ಟೆ ಹಾಕೋಣ ಅಂದರೆ ಫಸ್ಟ್ ಆಫ್ ಆಲ್ ಬಾಯ್ಸಿಗೆ ಬಟ್ಟೆ ತುಂಬ ಕಡಿಮೆ ಆಪ್ಷನ್ಸು. ಸೆಕೆಂಡ್ ಇಟ್ಸ್ ಲೈಕ್ ಹೀಸ್ ಟೂ ಟೈನಿ, ಏನು ಫಿಟ್ಟೇ ಆಗೋಲ್ಲ. ಸೊ ಅದರಿಂದ ತುಂಬ ಏನು ಗ್ರ್ಯಾಂಡಾಗಿರೋ ಬಟ್ಟೆ ಆರ್ ಎಕ್ಸ್ಪೆನ್ಸಿವ್ ಆರ್ ಹೊಲಿಸೋದು ಏನೂ ಮಾಡಿಲ್ಲ. ಇಟ್ಸ್ ಓಕೆ. ಹೀಸ್ ಜಸ್ಟ್ 24 days old, 24-25 days old. ಆ್ಯಂಡ್ ಸೊ ಇವಾಗ ಮಲಗಿದ್ದಾನೆ. ಆ್ಯಂಡ್ ಐ ಹ್ಯಾವ್ ಗಾಟ್ ಲಿಟಲ್ ಟೈಮ್. ಐ ವಾಂಟ್ ಟು ಶೋ ಯು ಗೈಸ್ ಸಮಥಿಂಗ್. ಸೊ ನನ್ನ ಮಗಳದು ಅಂದರೆ ನನ್ನ ತಂಗಿ ಮಗಳು, ಯೂಶ್ವಲಿ ಸೇ ನನ್ನ ಮಗಳು ಅನ್ವಿದು ಸೆಕೆಂಡ್ ಗೌರಿ ಗಣೇಶ ಆ್ಯಂಡ್ ತಮ್ಮ ಜೊತೆ ಫಸ್ಟ್ ಗೌರಿ ಗಣೇಶ. ಅದರಿಂದ ನಾನು ಮರದ ಬಾಗ್ನ ಕೊಡೋಣ ಅಂದ್ಕೊಂಡಿದ್ದೀನಿ ಅವಳಿಗೆ. ಯೂಶ್ವಲಿ ನಮ್ಮ ಮನೆ ಕಡೆ ಲೈಕ್ ನಮ್ಮ ಅಮ್ಮ ಕೊಡ್ತಾರೆ, ನಮ್ಮ ಅಜ್ಜಿ ಕೊಡ್ತಾರೆ. ಸೊ ಇವಳಿಗೆ ಕೊಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದನ್ನೆಲ್ಲ ಪ್ಯಾಕ್ ಮಾಡ್ತಿದ್ದೆ. ಬಟ್ ಅವಳದು ಮರ ತುಂಬಾ ಚಿಕ್ಕದು. ಸೊ ಅದ್ರಲ್ಲಿ ಬರೀ ಬಟ್ಟೆ ಮತ್ತು ಸ್ವಲ್ಪ ದಕ್ಷಿಣೆ ಹಾಕಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಟಾಯ್ಸ್ನ ನಾನು ಬೇರೆ ಕವರಲ್ಲಿ ಪ್ಯಾಕ್ ಮಾಡ್ತೀನಿ. ಜಸ್ಟ್ ಒಂದು ಮರದ ಕೊಡ್ತಾ ಇದ್ದೀನಿ ಅಂತ ಇದಕ್ಕೆ ಒಂದು ಚಿಕ್ಕದು ನಮ್ಮ ಅಜ್ಜಿ ಶಾಪಿಂಗ್ ಹೋಗಿದ್ರು ಮಲ್ಲೇಶ್ವರಮಲ್ಲಿ, ತಗೊಬಂದು. ಆ್ಯಂಡ್ ಐ ಆಮ್ ಹ್ಯಾವಿಂಗ್ ಕಾಫಿ ನೌ. ಇಟ್ಸ್ 9 o'clock. ಆ್ಯಂಡ್ ಐ ಜಸ್ಟ್ ಹೋಪ್ ದಿಸ್ ವ್ಲಾಗ್ ಗೋಸ್ ಲೈವ್ ಆನ್ ಯೂಟ್ಯೂಬ್. ಯಾಕಂದರೆ ನಾನು ಎಷ್ಟು ಸತಿ ವ್ಲಾಗ್ಸ್ ಮಾಡಿದ್ದೀನಿ ಆ್ಯಕ್ಚುಲಿ. ನಾನು ಡೆಲಿವರ್ ಆದಮೇಲೂ ಒಂದೆರಡು ವ್ಲಾಗ್ಸ್ ಎಲ್ಲ ಕಂಟೆಂಟ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮ್ ಕೂಡ. ಬಟ್ ಎಡಿಟ್ ಮಾಡಿ ಹಾಕೋಷ್ಟರಲ್ಲಿ ಲೈಕ್ ಐದರ್ ಐ ಗೆಟ್ ಬ್ಯಾಕೇಕ್ ಆರ್ ಆ್ಯಪ್ ಕ್ರ್ಯಾಶ್ ಆಯಿತು ಒಂದು ಸತಿ. ಇನ್ನೊಂದು ಸತಿ ನನಗೆ ಸಖತ್ ಬ್ಯಾಕೇಕ್ ಬಂದುಬಿಡ್ತು ಒಂದು ವಾರದಿಂದ. ಇವಾಗಲೂ ಇದೆ, ಬಟ್ ಐ ನೋ ಲೈಕ್ ಪಾಸ್ಚರಿಂದ ಸ್ವಲ್ಪ ಪ್ರಾಬ್ಲಮ್. ನಾನು ಅದ್ರ ಬಗ್ಗೆ ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ. ಐ ಡೋಂಟ್ ವಾಂಟ್ ಟು ಲೈಕ್ ಮಿಕ್ಸ್ ಎವ್ರಿಥಿಂಗ್ ಇನ್ ದಿಸ್. ಇದು ಬರೀ ಗೌರಿ ಗಣೇಶ ಹಬ್ಬದ್ದು. ಸೊ ಐಮ್ ಜಸ್ಟ್ ಗೋನಾ ಡೂ ದ್ಯಾಟ್. ಆ್ಯಂಡ್ ಐ ಆಮ್ ಎಕ್ಸೈಟೆಡ್. ಸೊ ಲೆಟ್ ಮಿ ಜಸ್ಟ್ ಶೋ ಯು ಗೈಸ್ ಕ್ವಿಕ್ಲಿ ವಾಟ್ ಐ ಆಮ್ ಡೂಯಿಂಗ್. ಸೊ ಇದೆಲ್ಲ ಒಂದು ಸ್ವಲ್ಪ ಟಾಯ್ಸ್ ನಾನು ಬ್ಲಿಂಕಿಟಿಂದ ತರಿಸಿದ್ದು. ಪ್ಲೀಸ್ ಡೋಂಟ್ ಮೈಂಡ್. ಹೌಸ್ ಇಸ್ ಆ್ಯಕ್ಚುಲಿ ಡರ್ಟಿ, ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಅನ್ವಿನೂ ಇದ್ದಾಳೆ, ನನ್ನ ಮಗನೂ ಇದ್ದಾನೆ. ಇಟ್ಸ್ ಅ ಲಾಟ್ ಆಫ್ ಐಟಮ್ಸ್. ಸೊ ಇದೆಲ್ಲ ಬೇಬಿ ಟಾಯ್ಸ್. ಆ್ಯಂಡ್ ಇದು ಬಂದು ರಬ್ಬರ್ ಬ್ಯಾಂಡ್ಸ್. ಆಲ್ಸೋ ಶೋ ಯು ಗೈಸ್. ಸೊ ಇದು ಈ ಥರ ಇದೆ. ಯು ಗೈಸ್ ಕ್ಯಾನ್ ಸಿ ಇಟ್ಸ್ ಅ ಕ್ಯೂಟ್ ಹಿಯರ್. ಶಿ ಕ್ಯಾನ್ ಕ್ಯಾರಿ ಇಟ್, ಬಟ್ ಅಫ್ಕೋರ್ಸ್ ಶೀಸ್ ಟೂ ಸ್ಮಾಲ್ ಫಾರ್ ಇಟ್. ಬಟ್ ಇದು ಯೂಸ್ ಮಾಡ್ಕೋಬೋದು. ಅವಳು ಕ್ಲಿಪ್ಸ್ ಎಲ್ಲ ಇವಾಗ ಕೂಲಿ ಚೆನ್ನಾಗಿ ಬೆಳೀತಾ ಇದೆ ಅವಳಿಗೆ. ಸೊ ಕ್ಲಿಪ್ಸು, ರಬ್ಬರ್ ಬ್ಯಾಂಡ್ಸು, ಈ ಸ್ಮಾಲ್ ಕ್ಲಿಪ್ಸ್ ಅದೆಲ್ಲ ಇದೆ, ಡಿಫ್ರೆಂಟ್ ಶೇಪ್ಸ್. ಸೊ ಇದನ್ನು ಒಂದು ಕೊಡ್ತಾ ಇದ್ದೀನಿ. ಇದು ನಾನು ಮೋಸ್ಟ್ಲಿ ಓಪನ್ ಮಾಡಬೇಕು. ಐ ಡೋಂಟ್ ನೋ ಹೌ ಐ ವಾಂಟ್ ಟು ಗಿವ್, ಬಟ್ ಇದಿಷ್ಟು ಕೊಡ್ತಾ ಇದ್ದೀನಿ. ಆ್ಯಂಡ್ ದೆನ್ ಐ ವಾಂಟೆಡ್ ಟು ಶೋ ಯು ದೀಸ್. ಸೊ ಈ ಥರ ಇದೆ ಮರ, ಚಿಕ್ಕದು. ಇಟ್ಸ್ ವೆರಿ ಟೈನಿ, ಲೈಕ್ ಈ ಸೈಜ್ ನೋಡಿ. ಸೊ ವೆರಿ ಟೈನಿ. ಸೊ ಇದರಲ್ಲಿ ಬರೀ ಬಟ್ಟೆ ಮತ್ತು ದಕ್ಷಿಣ ಇಟ್ಬಿಟ್ಟು ಕೊಡ್ತೀನಿ ಅಷ್ಟೇ, ಇನ್ನೇನು ಕೊಡಲ್ಲ. ಆ್ಯಂಡ್ ಐ ಹ್ಯಾವ್ ಟು ಕೀಪ್ ಸಮಥಿಂಗ್ ಆನ್ ದಿಸ್, ಸೊ ಗಲೀಜಾಗಲ್ಲ ಅಂತ. ಸೊ ಇದೆಲ್ಲ ಪ್ಯಾಕ್ ಮಾಡಿಬಿಟ್ಟು ಅಲ್ಲಿ ಗೆಟ್ ಬ್ಯಾಕ್ ಟು ಯು ಗೈಸ್ ಆ್ಯಂಡ್ ಶೋ ಯು ಮನೇಲಿ ಏನು ತಿಂಡಿ ಮಾಡ್ತಿದ್ದಾರೆ. ಅದು ತಿಂಡಿ ಗೊತ್ತಿಲ್ಲ, ತುಂಬ ಸಿಂಪಲ್ ಇರುತ್ತೆ. ಬಟ್ ಏನು ಅಡುಗೆ ಮಾಡ್ತಾ ಐ ಬಿ ರೈಟ್ ಬ್ಯಾಕ್. ಗಣೇಶ ತರೋದಕ್ಕೆ ನಮ್ಮ ಅಪ್ಪ, ವಿಷ್ಣು, ಪುನೀತ್ ಹೋಗಿದ್ರು. ನಾನು ಈ ಸಲ ಹೇಳಿದೆ ದೊಡ್ಡ ಗಣೇಶ ತೊಗೊಂಬನ್ನಿ, ಯಾಕಂದರೆ ವಿನುದು ಫಸ್ಟ್ ಇಯರ್ ಗಣೇಶ ಹಬ್ಬ. ಸೊ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ. ಯಾಕಂದ್ರೆ ನಮ್ಮಲ್ಲಿ ತುಂಬ ಚಿಕ್ಕ ಗಣೇಶ ತರ್ತೀವಿ. ಅದಕ್ಕೆ ಈ ಸಲ ದೊಡ್ಡ ಗಣೇಶ ತೊಗೊಂಬ ಅಂತ ಹೇಳಿದೆ. ನಾವು ಅಪ್ಪ ಒಪ್ಕೊಂಡ್ರು. ವೆರಿ ಸರ್ಪ್ರೈಸಿಂಗ್, ಬಿಕಾಸ್ ಅವ್ರು ತುಂಬ ಚಿಕ್ಕ ಗಣೇಶ ತರ್ತಾರೆ ಎವ್ರಿ ಇಯರ್. ಬಟ್ ದೊಡ್ಡ ಗಣೇಶ ತಂದಿದ್ದಕ್ಕೆ ಖುಷಿ ಆಯಿತು. ಚೆನ್ನಾಗಿತ್ತು ಗಣೇಶ, ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ಆ್ಯಂಡ್ ನಾವು ಎವ್ರಿ ಇಯರ್ ಮಲ್ಲೇಶ್ವರಂಗೆ ಹೋಗಿ ಗಣೇಶ ತರೋದು. ಬಿಕಾಸ್ ಅದು ಮಲ್ಲೇಶ್ವರಮಲ್ಲಿರೋ ಹಬ್ಬದ ವೈಬೇ ಡಿಫ್ರೆಂಟು.
ಸೊ ನಾವು ಅದನ್ನು ಮಾತ್ರ ಕಾಂಪ್ರಮೈಸ್ ಆಗಲ್ಲ. ಒಂದೇ ವರ್ಷ ಅನ್ಸತ್ತೆ ನಾನೆಲ್ಲೋ ಮನೆ ಹತ್ರ ತೊಗೊಂಬಂದಿದ್ದು, ಬಟ್ ಅದು ಬಿಟ್ಟರೆ ಎವ್ರಿ ಇಯರ್ ಗಣೇಶ ನಾವು ಮಲ್ಲೇಶ್ವರಮಿಂದನೇ ತರೋದು. ಆ್ಯಂಡ್ ಪೂಜೆ ನಮ್ಮ ಅಪ್ಪ ಮಾಡ್ತಾರೆ, ಕತೆ ನಮ್ಮಮ್ಮ ಓದ್ತಾರೆ. ಸೊ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅನ್ವಿ ಅಂತೂ ಫುಲ್ ಎಂಜಾಯ್ ಮಾಡ್ತಾಯಿದ್ಲು, ಗಂಟೆ ಬಾರಿಸ್ಕೊಂಡು ಆಮೇಲೆ ಪೂಜೆಲಿ ಪಾರ್ಟಿಸಿಪೇಟ್ ಮಾಡಿ ತುಂಬಾ ಎಂಜಾಯ್ ಮಾಡಿದ್ಲು. ಅವಳನ್ನ ನೋಡಿ ನಾವು ತುಂಬ ಎಂಜಾಯ್ ಮಾಡಿದ್ವಿ. ಸೊ ಪೂಜೆ ಎಲ್ಲ ಚೆನ್ನಾಗಾಯಿತು. ನಾನು ಊಟದ ಆ್ಯಕ್ಚುಲಿ ವೀಡಿಯೋ ತೊಗೋಬೇಕಿತ್ತು, ವಿಚ್ ಐ ಟೋಟ್ಲಿ ಫರ್ಗಾಟ್. ನಾನು ಮೇಲ್ಗಡೆ ಹೋಗಿ ಸೆಪ್ರೇಟಾಗಿ ತಿಂದೆ, ಬಟ್ ಎನಿವೇ ಊಟ ತುಂಬ ಚೆನ್ನಾಗಿತ್ತು. ನನಗೆ ಎನಿವೇ ತುಂಬ ಏನು ಸ್ಪೆಷಲ್ ಊಟ ಇಲ್ಲ. ಆ್ಯಂಡ್ ಇದು ಪುನೀತ್ ಆ್ಯಂಡ್ ಅನ್ವಿ ದೇ ಆರ್ ಸ್ಪೆಂಡಿಂಗ್ ಟೈಮ್. ಇಟ್ಸ್ ದ ನೆಕ್ಸ್ಟ್ ಡೇ. ಆ್ಯಂಡ್ ಸರ್ಪ್ರೈಸಿಂಗ್ಲಿ ಅನ್ವಿ ಪುನೀತ್ ಹತ್ರ ಹೋಗಿದ್ಲು, ವಿಚ್ ಶಿ ಯೂಶ್ವಲಿ ಡಸಂಟ್. ಆ್ಯಂಡ್ ಅದಕ್ಕೆ ನಾನು ಇದನ್ನು ಕ್ಯಾಪ್ಚರ್ ಮಾಡಿ ಹಾಕಲೇಬೇಕು ಅಂತ ಹಾಕ್ತೆ ವೀಡಿಯೋನ. ಇಟ್ ವಾಸ್ ರಿಯಲಿ ನೈಸ್. Hey guys! So fast forward to I don't know how many days. It's the 31st of August and my boy is going to be 1 month old tomorrow. That is, sorry, today is September 1st. So he's going to be 1 month old tomorrow, September 2nd. And we are hosting a small get together. And it's not like a big extravagant event. It's just that our ajji, your ajji, dorappa, namappa, mandre, innondu ajji, Ajima, Ajja, Chikappa, Chikama, Punit will be here. So just one small cake, I one chiಕ್ಕ cake order ಮಾಡಿದ್ದೀನಿ, and that's about it. And we're just going to have some fun, sit, chit chat, and then people are going to go back. So ಅದು ಪ್ಲ್ಯಾನ್ ಮಾಡಿದ್ದೀನಿ. And this is how my life is actually. ಏನೋ ವೀಡಿಯೋ ಮಾಡೋಕ್ಕೆ ಹೋಗ್ತೀನಿ, ತಿರ್ಗಾ ಬ್ರೇಕ್ ಆಗುತ್ತೆ. ಆ್ಯಂಡ್ ಇಟ್ಸ್ ಜಸ್ಟ್ ಬೀನ್ ಲೈಕ್ ದ್ಯಾಟ್. ಆ್ಯಂಡ್ ಐ ಆಮ್ ಗ್ರೇಟ್ಫುಲ್, ಐ ಆಮ್ ನಾಟ್ ಕಂಪ್ಲೇನಿಂಗ್, ಐ ಆಮ್ ಎಕ್ಸ್ಟ್ರೀಮ್ಲಿ ಗ್ರೇಟ್ಫುಲ್ ಫಾರ್ ದಿಸ್ ಲೈಫ್. But there are certain challenges that I'm facing, which I'm going to talk in a different video altogether. I think it will help all the new mothers to take a lot of decisions regarding feeding and all of that. So we'll talk about it. So yeah, and ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ, ಬಿಕಾಸ್ ಐ ಡೋಂಟ್ ನೋ, ಬಿಕಾಸ್ ಮೈ ಲೈಫ್ ಇಸ್ ಜಸ್ಟ್ ದಿಸ್: ಗೆಟ್ ಅಪ್, ಫೀಡ್, ಈಟ್, ಟೇಕ್ ಕೇರ್ ಆಫ್ ಮೈ ಸೆಲ್ಫ್, ಸ್ವಲ್ಪ ವಾಕಿಂಗ್ ಮಾಡ್ತೀನಿ, ಅದು ಇದು, ಅದು ಬಿಟ್ಟರೆ ಏನೂ ಇಲ್ಲ. So this is my life right now. I hope you guys like this video. I'm putting my best efforts to make videos and not stop it altogether. And I'll see in another video, hopefully an informative one. I have something in my mind, so I'm going to do that. So time sikta videos ಮಾಡಿ edit ಮಾಡಿ upload ಮಾಡ್ತೀನಿ. Keep supporting and see you guys very very soon in the next video. And thank you, and don't forget to subscribe to my channel.